ಹಲೋ, ನಮಸ್ಕಾರ ಎಲ್ರಿಗೂ. ನಳ ಮಹಾರಾಣಿ ಕೈ ರುಚಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಯಾವ ಅಡ್ಗೆ ಮಾಡ್ತಾ ಇದ್ದೀನಿ ಅಂದ್ರೆ ಸ್ವೀಟ್ ಮಾಡ್ತಾ ಇದ್ದೀನಿ. ಸೊ ಆ ಸ್ವೀಟ್ ಹೆಸರು ಏನಂದ್ರೆ ಬೀಟ್ರೂಟ್ ಹಲ್ವಾ. ಸೊ ಕ್ಯಾರೆಟ್ ಹಲ್ವಾ ಎಲ್ಲರೂ ತಿಂದಿರ್ತಾರೆ. ಸೊ ಬೀಟ್ರೂಟ್ ಹಲ್ವಾ ಒಂದು ಸ್ಪೆಷಲ್ ಆಗಿರುತ್ತೆ, ಕಲರ್ಫುಲ್ ಆಗಿರುತ್ತೆ, ಗುಲಾಬ್ ಫೀಲ್ ಕೊಡುತ್ತೆ ನಮ್ಗೆ ಆ ಸ್ಮೆಲ್ ಅಂಡ್ ಸ್ವೀಟ್ನೆಸ್. ಸೊ ಹಾಗಾಗಿ ಇವತ್ತು ನಾನು ಮೊದಲನೇದಾಗಿ ಸ್ವೀಟ್ ಮಾಡ್ತಾ ಇದ್ದೀನಿ ನಮ್ಮ ಒಂದು ಫುಡ್ ಲಾಗ್ ಅಲ್ಲಿ. ಬೀಟ್ರೂಟ್ ಹಲ್ವಾ ಮಾಡ್ತಾ ಇದ್ದೀನಿ. ಬೀಟ್ರೂಟ್ ಹಲ್ವಾಗೆ ಏನೇನ್ ಬೇಕು ಅಂತ ನೋಡ್ಕೊಂಡ್ ಬರೋಣ. ತಡ ಮಾಡೋದ್ ಬೇಡ, ಬನ್ನಿ ಬೇಗ ಬೇಗ ನೋಡ್ಕೊಂಡ್ ಬರೋಣ. ಸೊ ಬೀಟ್ರೂಟ್ ಹಲ್ವಾಗೆ ಏನೇನ್ ಬೇಕು ಅಂದ್ರೆ, ಸೊ ಮೊದಲನೇದಾಗಿ ಇಲ್ಲಿ ಬೀಟ್ರೂಟ್ ಮೇನ್ ಇಂಪಾರ್ಟೆಂಟ್ ಹಲ್ವಾಗೆ ಬೀಟ್ರೂಟ್ ಹಲ್ವಾ. ಸೊ ಈ ಬೀಟ್ರೂಟ್ ನ ಇವಾಗ ನಾನು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ತುರ್ಕೊಂತೀನಿ. ಇಲ್ಲ ಅಂತಂದ್ರೆ ಕೆಲವೊಬ್ರಿಗೆ ತುರ್ಕೊಳಕ್ ಆಗಲ್ಲ ಅಥವಾ ಏನು ತುರಿಯೋದು ಇಲ್ಲ ಅಂತ ಅಂದಾಗ ಏನ್ ಮಾಡ್ಬೇಕು ಅಂತಂದ್ರೆ ಮಿಕ್ಸಿಗೆ ಒಂದು ಒಂದು ಪೀಸ್ ಮಾಡ್ಕೊಂಡು ಒಂದ್ ಸ್ವಲ್ಪ 4-5 ಪೀಸ್ ಮಾಡ್ಕೊಂಡು ಮಿಕ್ಸಿಗೆ ಬೇಕಾದ್ರೆ ಹಾಕೋಬಹುದು. ಸೊ ಇವಾಗ ನಾನು ಯಾವ ತರ ಮಾಡ್ಕೊಂಡ್ ಬರ್ತೀನಿ ಅಂತ ನಿಮಗ್ ತೋರಿಸ್ತೀನಿ, ಓಕೆನಾ. ಸೊ ನಾನಿವಾಗ ತುರ್ದ್ಕೊಳ್ತಾ ಇದ್ದೀನಿ. ಓಕೆ, ತುರೆ ಮಣಿ ಇಲ್ಲ ನಿಮ್ ಹತ್ರ ಅಂತಂದ್ರೆ ಮಿಕ್ಸಿ ಮಾಡ್ಕೋಬಹುದು. ಬಟ್ ಮಿಕ್ಸಿ ಮಾಡ್ಕೊಳ್ಳೋದ್ಕಿಂತ ಈ ತರ ತುರ್ಕೊಳ್ಳೋದೇ ಬೆಸ್ಟ್. ತುರಿಯೋವಾಗ ಈ ತರ ಎಲ್ಲ ಆಗೋದು ಸಹಜ, ನೋಡ್ಬೋದು ಕೈಯಲ್ಲಿ. ಸೊ ಹೇಗಾಗ್ಬಿಟ್ಟಿದೆ ಅಂತ, ತುರಿಯೋವಾಗ ಇದೆಲ್ಲ ಕಾಮನ್. ಸೊ ಇವಾಗ ತುರ್ಕೋತಾ ಇದ್ದೀನಿ. ಈಸಿಯಾಗಿ ಇದಿದ್ರೆ ಮಾತ್ರ ಈಸಿಯಾಗಿ ತುರ್ಕೋಬಹುದು. ಈ ತರ ಸಿಗುತ್ತಲ್ವಾ, ನಿಮ್ಗೆ ದೊಡ್ಡದ್ ಬೇಕು ಅಂದ್ರೆ ದೊಡ್ಡದು, ಚಿಕ್ಕದ್ ಬೇಕಂದ್ರೆ ಚಿಕ್ಕದು. ದೊಡ್ಡದಾದ್ರೆ ಇಷ್ಟು ದಪ್ಪ ಬಂದ್ಬಿಡುತ್ತೆ, ನಿಮ್ಗೆ ಇಷ್ಟು ದಪ್ಪ ಬಂದ್ಬಿಡುತ್ತೆ. ಚಿಕ್ಕದಾದ್ರೆ ಚಿಕ್ಕದಾಗಿ ಈ ತರ ಬರಕ್ ಸ್ಟಾರ್ಟ್ ಆಗುತ್ತೆ. ನಾನು ಚಿಕ್ಕದ್ರಲ್ಲೇ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನ ನೀಟಾಗಿ ಇವಾಗ ಎರಡೂನು ತುರಿಯೋಣ, ಓಕೆನಾ. ಇವಾಗ ಇಷ್ಟು ತುರ್ದಾಯ್ತು, ಎರಡೂನು ತುರಿಯೋಣ, ಓಕೆನಾ. ಸೊ 1 ಕಪ್ ಆಗಿದೆ. ಇದು 1, 2, ಸೊ ಇದು 3ನೇ ಕಪ್ಪು. ಸೊ ಬೀಟ್ರೂಟ್ ಹಲ್ವಾ ಮಾಡಕ್ಕೆ ನಮಗೆ ಮೊದಲನೇದಾಗಿ ಬೀಟ್ರೂಟ್ ಬೇಕು, ತುರ್ದಿಟ್ಕೊಂಡಿರುವಂತಹ ಬೀಟ್ರೂಟು. ಹಾಗೆ ಇಲ್ಲಿ ಒಂದ್ ಸ್ವಲ್ಪ ತುಪ್ಪ, ಓಕೆ, 2-3 ಸ್ಪೂನ್ ತುಪ್ಪ ತಗೊಂಡಿದ್ದೀನಿ. ಹಾಗೆ 1 ಕಪ್ ಶುಗರ್ ತಗೊಂಡಿದ್ದೀನಿ, ಸಕ್ಕರೆ. ಹಾಗೆ ಇಲ್ಲಿ ನಾನು ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಸೊ ನಿಮ್ಗೆ ಚಾಯ್ಸ್ ಯಾವ ತರ ಒಂದು ಡ್ರೈ ಫ್ರೂಟ್ಸ್ ಬೇಕೋ ಅದನ್ನ ನೀವು ಮಿಕ್ಸ್ ಮಾಡ್ಕೋಬಹುದು. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ. ಸೊ ನಾವು ಶುಗರ್ ಜೊತೆಗೆ ಹಾಲು, ಓಕೆನಾ. ಯಾವ ಶುಗರ್ನ ಯಾವ ಕಪ್ಪಲ್ಲಿ ತಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ನಾವು ಹಾಲನ್ನ ತಗೋಬೇಕಾಗತ್ತೆ, ಓಕೆನಾ. ಸೊ ಮಿಲ್ಕ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ನಮ್ಗದು ತುಂಬಾ ಸ್ಮೂತ್ ಆಗಿ, ನಾವು ಬಾಯಲ್ಲಿ ಕಚ್ಚಿದ ತಕ್ಷಣ ಸ್ಮೂತ್ ಆಗಿ ಬರಕ್ಕೆ ಕಾರಣನೇ ಈ ಒಂದ್ ಮಿಲ್ಕ್ ಆಗಿರುತ್ತೆ. ಸೊ ಹಾಗಾಗಿ 1 ಕಪ್ಪು ಶುಗರ್ಗೆ 1 ಕಪ್ ಅದೇ ಕಪ್ಪಿಂತ್ರ ಹಾಲು ತುಂಬಾ ಇಂಪಾರ್ಟೆಂಟ್. ಇದನ್ನ ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ. ಲೆಸನ್ ನಂಬರ್ 1, ತವಾನ ನೀಟಾಗಿ ತೊಳೆದು ಸ್ಟವ್ ಮೇಲೆ ಇಟ್ಟಾಯ್ತು. ಸೊ ಸ್ಟವ್ ಆನ್ ಮಾಡಿ ಆಯ್ತು. ಸೊ ಇವಾಗ ಇದು ಸ್ವಲ್ಪ ಬಿಸಿ ಆದ್ಮೇಲೆ ನಾವು ಸ್ವಲ್ಪ ತುಪ್ಪ ಹಾಕೋಬೇಕು. ಸೊ ಇವಾಗ ನಾನು ತುಪ್ಪ ಹಾಕೊಳ್ತಾ ಇದ್ದೀನಿ. ತುಪ್ಪ ಹಾಕೊಂಡಿದ್ದೆ ಅಲ್ವಾ. ಸೊ ತುಪ್ಪ ಆಲ್ರೆಡಿ ಬಿಸಿ ಆಗಿ ತೆಳ್ಳಗಾಗಿದೆ. ಸೊ ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಬೀಟ್ರೂಟ್ ನ ಡೈರೆಕ್ಟ್ ಆಗಿ ಹಾಕೊಳ್ತಾ ಇದ್ದೀನಿ, ಓಕೆನಾ. ಸೊ ಇದು ಬೀಟ್ರೂಟ್ ಹಾಕೊಂಡ ತಕ್ಷಣ ಲೋ ಫ್ಲೇಮ್ ಇಟ್ಕೊಂಡ್ಬಿಡ್ಬೇಕು, ಓಕೆನಾ. ಸೊ ಇದನ್ನ ಇವಾಗ ನೀಟಾಗಿ ಕೈ ಬಿಡ್ದೇನೆ ನಾವು ಫ್ರೈ ಮಾಡ್ಕೊಳ್ಳೋಣ. ತುಪ್ಪದಲ್ಲಿ ಫ್ರೈ ಆಗ್ಬೇಕು. ಇದು ಫ್ರೈ ಆದ್ಮೇಲೆ ಎಷ್ಟು ಘಮ ಕೊಡುತ್ತೆ ಅಂದ್ರೆ, ಆಮೇಲೆ ಇದು ಸಕ್ಕರೆ ಹಾಕಿದ್ಮೇಲೆ ನಿಮ್ಗೆ ತೋರಿಸ್ತೀನಿ, ಕಲರ್ ಕೂಡ ಚೇಂಜ್ ಆಗುತ್ತೆ. ನಮ್ಗೆ ನಾನು ಮುಂಚೆ ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೆ ಏನಂತ, ಒಂಥರ ಗುಲಾಬ್ ಲಾಲ್ ಫೀಲ್ ಕೊಡುತ್ತೆ ನಮ್ಗೆ. ಪಟಲ್ಸ್ ಏನು ಒಂದು ಘಮ ಇರುತ್ತೋ ಆ ತರ ಫೀಲ್ ಕೊಡುತ್ತೆ, ಓಕೆ. ಇದನ್ನ ಇವಾಗ ಒಂದ್ ಸ್ವಲ್ಪ ಜೋರ್ ಮಾಡ್ಕೊಂಡು ಕೈ ಬಿಡ್ದೇನೆ ಹುರಿಯೋಣ, ಓಕೆನಾ. ಫ್ರೈ ಮಾಡ್ಬೇಕು ಇದು ನೀಟಾಗಿ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನಮಗೆ, ಸಕ್ಕರೆ ಹಾಕೋಕ್ಕಿಂತ ಮುಂಚೆನೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಸೊ ಚೇಂಜ್ ಆದ್ಮೇಲೆ ಸಕ್ಕರೆ ಹಾಕೋಬೇಕು ಅಂತ. ಇದನ್ನ ತುಪ್ಪದಲ್ಲಿ ಬೇಯಿಸ್ಕೋಬೇಕು, ಓಕೆನಾ. ಅಂದ್ರೆ ಇವಾಗ ಕಲರ್ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ತಾನೇ ಹಾಕಿದೀನಿ ನಾನು ಬೀಟ್ರೂಟ್ ನ, ತವಾಗ ಈಗ ಹಾಕಿದೀನಿ. ಇವಾಗ ಹೇಗಿದೆ ಕಲರು, ಆಮೇಲೆ ಹೇಗಿದೆ ಕಲರು ನೀವು ನೋಡಿ, ಆಯ್ತಾ. ಚೆನ್ನಾಗಿರುತ್ತೆ. ಹಾಗೆ ಸಕ್ಕರೆನ ಹಾಕಿದ್ಮೇಲೆ ಕಲರ್ ಇನ್ನ ಚೇಂಜ್ ಆಗುತ್ತೆ ಗೈಸ್. ಅವಾಗ ನೋಡಿ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಇವಾಗ ನೋಡಿ ಸ್ವಲ್ಪ ಲಿಟಲ್ ಬಿಟ್
ಕಲರ್ ಚೇಂಜ್ ಆಗಿದೆ ಅನ್ಸ್ತಾ ಇಲ್ವಾ ನಿಮ್ಗೆ? ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ ಶುಗರ್ ಹಾಕೊಳ್ಳೋಣ. ಇವಾಗ ನಾವ್ ಯಾವ ಕಪ್ಪಲ್ಲಿ ತಗೊಂಡಿದ್ವಲ್ಲ ಅದು 1 ಕಪ್ ಶುಗರ್ ಹಾಕೊಳ್ಳೋಣ. ಓಕೆ, ಸೊ 1 ಕಪ್ ಆಗುತ್ತೆ. ಸೊ 1 ಕಪ್ ಶುಗರ್ ಹಾಕೋಣ. ಇವಾಗ ನೋಡಿ ಗೈಸ್, ಕಲರ್ ಹೇಗ್ ಚೇಂಜ್ ಆಗುತ್ತೆ ಆಟೋಮೆಟಿಕ್ ಆಗಿ ಅಂತ ಗೊತ್ತಾಗುತ್ತೆ ನಿಮ್ಗೆ. ಒಂದ್ ಸ್ವಲ್ಪ ಸ್ವೀಟ್ ಯಾರಿಗ್ ಜಾಸ್ತಿ ಬೇಕೋ ಅವರು ಒಂದು ಅರ್ಧ ಕಪ್ನ ಹಾಕೋಬಹುದು. ಕಪ್ಪಳತೆಯಲ್ಲಿ ನಾನು ನಿಮಗ್ ತೋರಿಸಿರೋದು, ಅಂದ್ರೆ ಗೊತ್ತಾಗುತ್ತೆ ಕಪ್ಪಳತೆ ಅಂತ ಅಂದಾಗ ಗೊತ್ತಾಗ್ಬಿಡುತ್ತೆ ಇಮಿಡಿಯೇಟ್ ಆಗಿ. ಸೊ ಹಾಗಾಗಿ ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅಲ್ವಾ? ಡಾರ್ಕ್ ರೆಡ್ ಕಲರ್ ಅಂತ ಕಾಣಿಸುತ್ತೆ ನೋಡಿ. ಇವಾಗ ಆಲ್ರೆಡಿ ಗೊತ್ತಾಗ್ತಿದೆ ನೋಡಿ, ಡಾರ್ಕ್ ರೆಡ್ ಕಲರ್ ಆಗಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಹಾಗೆ ಅದ್ರ ಘಮ ಕೂಡ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ರೆ ಇದು ಏನಾಗ್ತಿದೆ ಅನ್ನೋ ಒಂದು ಅಡಿಗೆ ಮಾಡುವಾಗ ಗೊತ್ತಾಗುತ್ತೆ. ಎಕ್ಸ್ಪರ್ಟ್ ಇರುತ್ತಲ್ಲ ಗೊತ್ತಾಗುತ್ತೆ. ಆ ಘಮ ಬಂದಾಗ್ಲೇನೆ ಓ ಇದು ಕುಕ್ ಆಗಿದೆ ಅನ್ನೋ ಒಂದು ಫೀಲ್ ಕೊಡುತ್ತೆ. ನೋಡಿ ಸಕ್ಕದಾಗಿ ಬಂತು ಅಲ್ವಾ? ನೋಡಿ ಕಲರ್ ಚೇಂಜ್ ಆಯ್ತಾ ಇವಾಗ? ಅವಾಗ್ಲೇ ಯಾವ ಕಲರ್ ಇತ್ತು, ಇವಾಗ ನೋಡಿ ಯಾವ ತರ ಆಗಿದೆ ಕಲರ್. ಸೊ ಇದೊಂದ್ 2 ನಿಮಿಷ ತವದಲ್ಲೇ ಹೀಗೆ ಬಿಡೋಣ. ಓಕೆನಾ? ಸೊ ಹಾಲು ಇವಾಗ ಹಾಕೋಬೇಕು. ಹಾಲು ಹಾಕೊಳ್ಳೋಣ. ಸೊ ಹಾಲು ಯಾಕೆ ಹಾಕೊಂಡ್ರೆ ಏನಾಗುತ್ತೆ ಗೊತ್ತಾ? ಹಾಲು ಹಾಕೊಂಡಾಗ ನಮ್ಗೆ ಆ ಟೆಕ್ಸ್ಚರ್ ಕೊಡುತ್ತೆ ನೋಡಿ. ತಿಂದ ತಕ್ಷಣ ಆ ಒಂದು ಫೀಲ್ ಕೊಡುತ್ತೆ ನೋಡಿ. ಸೊ ಆಫಿ ಒಂಥರ ತಿಂದ ತಕ್ಷಣ ಎಷ್ಟು ಮೃದುವಾಗಿ ಸಿಗುತ್ತೆ ಅಂದ್ರೆ ಅದು ಅಷ್ಟು ಸಖತ್ತಾಗಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾವು ಹಾಲು ಹಾಕೋಬೇಕು. ಹಾಲು ಇಷ್ಟ ಇಲ್ಲ ಅಂತಂದ್ರು ಸ್ವಲ್ಪ ಹಾಕೊಂಡು ನೋಡಿ. ನಿಮ್ಗೆ ಅದು ಹಾಲು ತಿನ್ನೋ ಅಭ್ಯಾಸ ಇರಲ್ವಲ್ಲ ಕೆಲವೊಬ್ರಿಗೆ. ಸೊ ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಓಕೆ ಸ್ಕಿಪ್ ಮಾಡಬಹುದು. ಕೆಲವೊಬ್ರು ಹಾಲು ಹಾಕೊಳ್ದೇನು ಮಾಡ್ಕೋಬಹುದು. ಓಕೆನಾ? ಸೊ ಇವಾಗ ಈ ತರ ಆಗ್ತಾ ಇದೆ ಅಲ್ವಾ? ಸೊ ಇವಾಗ ನಾನು ಹಾಲು ಹಾಕೋಬೇಕು. ಸೊ ಹಾಲು ಹಾಕೊಳ್ಳೋಣ ಇದ್ರ ಮೇಲೆ. ವಾವ್, ಇಟ್ಸ್ ಲುಕಿಂಗ್ ಸೋ ಬ್ಯೂಟಿಫುಲ್ ಅಲ್ವಾ? ಇದು ನೀಟಾಗಿ ಹಾಲು ಆಗಿರ್ಬಹುದು, ಸಕ್ಕರೆ ಆಗಿರ್ಬಹುದು, ಎಲ್ಲ ನೀಟಾಗಿ ಮಿಕ್ಸ್ ಆಗ್ಬೇಕು. 1-2 ನಿಮಿಷ ಇದನ್ನ ಹಾಗೆ ಬಿಡೋಣ. ಓಕೆನಾ? ಈಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಮೇಲ್ಗಡೆ ಹಾಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಸೊ ನಾವು ಮುಂಚೆನೆ ತುಪ್ಪ ಹಾಕೊಂಡಿರೋದ್ರಿಂದ ಏನಾಗುತ್ತೆ ಅಂದ್ರೆ ತುಪ್ಪದಲ್ಲಿ ಮತ್ತೆ ಕರಿಯೋ ಅವಶ್ಯಕತೆ ಇರಲ್ಲ ಇದನ್ನ. ಸೊ ಇದ್ರಲ್ಲೇನೆ ನಾವು ನೀಟಾಗಿ ಮಿಕ್ಸ್ ಮಾಡ್ಬಿಟ್ರೆ ಅದ್ರಲ್ಲಿ ಅದು ಕೂಡ್ಕೊಳ್ಳುತ್ತೆ. ಸೊ ನಾವು ಸಪರೇಟ್ ಆಗಿ ಒಂದು ಮತ್ತೆ ತುಪ್ಪ ಹಾಕ್ಬಿಟ್ಟು ಮತ್ತೆ ಗೋಡಂಬಿ, ದ್ರಾಕ್ಷಿ ಇದನ್ನೆಲ್ಲಾನು ನೀಟಾಗಿ ಕರ್ಕೋಬೇಕು ಅನ್ನೋ ಹಾಗಿಲ್ಲ. ಈ ತರ ಮಾಡ್ಕೊಂಡ್ರೆ ಸಾಕು. ಓಕೆ, ಇದನ್ನ ಇವಾಗ 5 ಮಿನಿಟ್ಸ್ ಹೀಗೆ ಬಿಡೋಣ. ಸೊ ಗಾಯ್ಸ್ ಇದು ಇವಾಗ ಆಗಿದೆ ನೋಡಿ. ಹೇಗ್ ಕಾಣಿಸ್ತಾ ಇದೆ ಇವಾಗ ಅಂತ ಅಂದ್ರೆ ಸೊ ಒಂದ್ 5 ನಿಮಿಷ ಬಿಟ್ರೆ ಸಾಕು. ನೋಡಿ ಅವಾಗ್ಲೇ ಹೇಗಿತ್ತು ಈಗ ಹೇಗಾಗಿದೆ ನೋಡಿ. ಗಟ್ಟಿ ಬರುತ್ತೆ. ಒಂದ್ ಸ್ವಲ್ಪ 5 ನಿಮಿಷ ಬಿಡ್ಬೇಕು ತವದಲ್ಲಿ. ಈ ತರ ಮಾಡಿದ್ರೆ ನಿಮ್ಗೆ ನೀಟಾಗಿ ಸಿಗ್ಬೇಕು ಅದು. ಆಯ್ತಾ? ಇವಾಗ ಆಲ್ಮೋಸ್ಟ್ ನಮ್ಮ ಒಂದು ರೆಡಿ ಆಗಿದೆ. ಇದು ನಮ್ಮ ಒಂದು ಬಿಟ್ರೂಟ್ ಹಲ್ವಾ ರೆಡಿ ಆಗಿದೆ. ಸೊ ಇದನ್ನ ಸರ್ವ್ ಮಾಡೋ ಒಂದು ಟೈಮ್. ಓಕೆನಾ? ಸರ್ವ್ ಮಾಡ್ಕೋಬೇಕು. ಓಕೆ ಬನ್ನಿ ಸರ್ವ್ ಮಾಡ್ಕೊಳ್ಳೋಣ. ಆಲ್ಮೋಸ್ಟ್ ಇಟ್ಸ್ ಡನ್. ಇವಾಗ ಸರ್ವ್ ಮಾಡ್ತಾ ಇದ್ದೀನಿ. ಓಕೆನಾ? ಬನ್ನಿ ನೋಡಿ ಇಲ್ಲಿ ಎಷ್ಟು ಲುಕಿಂಗ್ ಹೇಗಿದೆ ನೋಡಿ ಗೈಸ್. ಆ ಲುಕ್ ಹೇಗಿದೆ ನೋಡಿ. ವಾವ್, ಸಕ್ಕದಾಗಿ ಕಾಣಿಸ್ತಿದೆ. ಸೊ ಇವಾಗ ಅದ್ರ ಮೇಲ್ಗಡೆ ಒಂದ್ ಸ್ವಲ್ಪ ಗೋಡಂಬಿ, ದ್ರಾಕ್ಷಿನ ಹಾಕಿ ಅಲಂಕಾರ ಮಾಡ್ಬಿಡೋಣ. ಓಕೆನಾ? ವಾವ್, ಸೂಪರ್ ಅಲ್ವಾ? ಸಕ್ಕದಾಗಿ ಕಾಣಿಸ್ತಾ ಇದೆ.
ಇವಾಗ ಟೇಸ್ಟ್ ಮಾಡೋ ಅಂತ ಟೈಮ್, ಓಕೆನಾ? ಸೊ ಟೇಸ್ಟ್ ಮಾಡೋಣವಾ, ಹೇಗಿರುತ್ತೆ ಅಂತ ನೋಡೋಣವಾ. ಬೀಟ್ರೂಟ್ ಹಲ್ವಾ. ಸೊ ಇದನ್ನ ಇವಾಗ ಟೇಸ್ಟ್ ಮಾಡುವಂತ ಟೈಮು. ಟೇಸ್ಟ್ ಮಾಡೋಣವಾ? ಎಸ್, ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ವಾವ್, ಸೂಪರ್ ಆಗಿದೆ, ಆಸಮ್ ಆಗಿದೆ. ಹೇಗಾಗ್ತಾರೆ ನನ್ಗೆ, ಸೂಪರ್. ಒಂದ್ಸರಿ ಮನೇಲಿ ಟ್ರೈ ಮಾಡ್ಲೇಬೇಕು ನೀವು. ಟ್ರೈ ಮಾಡಿ, ಸಕ್ಕದಾಗಿದೆ. ಕರೆಕ್ಟಾಗಿ ಬೆಂದಿದೆ, ಕರೆಕ್ಟಾಗಿ ಸಕ್ಕರೆ ಹಾಲು, ಸೊ ಸೂಪರ್ ಆಗಿದೆ. ನನಗ್ ಮಾತ್ರ ಸಕ್ಕದಾಗಿ ಇಷ್ಟ ಆಯ್ತು. ವಾವ್. ಎಸ್, ನೋಡಿದ್ರಲ್ಲ ನಾನ್ ಮಾಡಿರುವಂತಹ ಬೀಟ್ರೂಟ್ ಹಲ್ವಾ ಎಷ್ಟು ಸಖತ್ತಾಗಿತ್ತಲ್ವಾ. ಸೊ ನೀವು ಕೂಡ ಒಂದ್ಸರಿ ಮನೇಲಿ ಟ್ರೈ ಮಾಡ್ಲೇಬೇಕು, ಅಷ್ಟು ಚೆನ್ನಾಗಿದೆ, ಸೂಪರ್ ಆಗಿದೆ. ಸೊ ನೀವು ಕೂಡ ಬೀಟ್ರೂಟ್ ಹಲ್ವಾನ ಮನೇಲಿ ಮಾಡ್ಕೊಂಡು ನಾನ್ ಮಾಡಿರುವಂತ ರೆಸಿಪಿನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ, ಓಕೆನಾ? ಎಸ್ ಗೈಸ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಪ್ರೀತಿಯಿಂದ ನಿಮಗೆ ಇಷ್ಟ ಆಗಿದ್ದಲ್ಲಿ. ಲವ್ ಯು ಆಲ್. ಮತ್ತೊಂದು ಅಡಿಗೆ ಜೊತೆ, ಮತ್ತೊಂದು ರೆಸಿಪಿ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.